ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಕ್ವಶನ್ ಏನ್ ಕೇಳ್ತಾ ಇರೋದು, ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಡೈಸ್ ಅಂತ ಅಂದ್ರೆ ಏನು? ಹಿಂಗೆ ಹಾಕ್ತಿವಲ್ಲ, ಹಿಂಗೆ 6 ಇರುತ್ತೆ ನೋಡಿ, 1 2 3 4 5 6 ಅವು ಏಣಿ ಆಟ ಆಡ್ಬೇಕಾದ್ರೆ ಡೈಸ್ ಅನ್ನ ಹಾಕ್ತಿವಲ್ಲ ಅದು. ಟ್ವೈಸ್ ಅಂತ ಅಂದ್ರೆ 2 ಸಲ ನಾವು ಟಾಸ್ ಮಾಡ್ತೀವಿ. ಅದನ್ನ ಒಂದ್ಸಲಿ ಹಾಕ್ತೀನಿ, ಅದ್ರ ರೀಡಿಂಗ್ ಬರ್ಕೊಂತೀನಿ, ಇನ್ನೊಂದ್ಸಲಿ ಹಾಕ್ತೀನಿ. ಒಂದ್ಸಲಿ 6 ಬಿತ್ತು, ಇನ್ನೊಂದ್ಸಲಿ 4 ಬಿತ್ತು, ಆ ತರ ಅಂತ ಅನ್ಕೊಳ್ಳಿ. ಈಸ್ ಪರ್ಫಾರ್ಮ್ the random variable x on this sample is defined to be the sum of the two numbers turning up on the toss. Find the discrete probability distribution and also compute the mean and the standard deviation for the following. ಯಾವ ರೀತಿ ಸಾಲ್ವ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಅನ್ನ ಬರಿತಾ ಹೋಗ್ತೀನಿ. ಇದೇ ರೀತಿ ಎಕ್ಸಾಮ್ ಅಲ್ಲೂ ಕೂಡ ಬರಿಬೇಕು. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಎಕ್ಸಾಮ್ ಅಲ್ಲಿ ಬರೆಯುವಂತ್ರಿ. ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಅನ್ನ ಬರೆಯೋಣ. ಸ್ಯಾಂಪಲ್ ಸ್ಪೇಸ್. ಸೊ ಈ ಸ್ಯಾಂಪಲ್ ಸ್ಪೇಸ್ ಅನ್ನ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಯಾಂಪಲ್ ಸ್ಪೇಸ್ ಏನ್ ಹೇಳುತ್ತೆ, ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದಿಸ್ ಈವೆಂಟ್ ಅಂತಂದ್ರೆ, ಇವಾಗ ಆ ಡೈಸ್ ಅನ್ನ ಟಾಸ್ ಮಾಡಿದಾಗ ಮೊದಲನೇ ಸಲಿ ಬೀಳ್ಬೋದು, ಎರಡನೇ ಸಲಿ 2 ಬೀಳ್ಬೋದು, ಮೊದಲನೇ ಸಲಿ 2 ಬೀಳ್ಬೋದು, ಎರಡನೇ ಸಲಿ 4 ಬೀಳ್ಬೋದು. ಸೊ ಈ ತರ ಎಲ್ಲಾ ಪಾಸಿಬಲ್ ಕಂಡೀಷನ್ಸ್ ಕೂಡ ನಾವು ಇಲ್ಲಿ ಬರಿತಾ ಹೋಗ್ತೀವಿ ಆಫ್ ದಟ್ ಈವೆಂಟ್. ಸೊ ಏನಾಗ್ಬೋದು, ಮೊದಲನೇ ಸಲಿ ಟಾಸ್ ಮಾಡಿದಾಗ 1 ಬೀಳ್ಬೋದು, ಎರಡನೇ ಸಲಿ ಟಾಸ್ ಮಾಡಿದಾಗ್ಲೂ 1 ಬೀಳ್ಬೋದು, ಮೊದಲನೇ ಸಲಿ ಟಾಸ್ ಮಾಡಿದಾಗ 1 ಬಿದ್ದು ನೆಕ್ಸ್ಟ್ 2 ಬೀಳ್ಬೋದು, 1 ಬಿದ್ದು 3 ಬೀಳ್ಬೋದು, 1 ಬಿದ್ದು 4 ಬೀಳ್ಬೋದು, 1 ಬಿದ್ದು 5 ಬೀಳ್ಬೋದು, 1 ಜೊತೆ 6 ಬೀಳ್ಬೋದು. ನೆಕ್ಸ್ಟ್ ಮೊದಲನೇ 2 ಬಿದ್ದು ನೆಕ್ಸ್ಟ್ ಎರಡನೇದು 1 ಬೀಳ್ಬೋದು, ನೆಕ್ಸ್ಟ್ 2 ಬಿದ್ದು 2, 2, 3, 2, 4, 2, 5, 2, 6. ಸೊ ಈ ಪ್ರಾಬ್ಲಮ್ ಅನ್ನ ನೀವು 10th ಇಂದನೂ ಕೂಡ ಮಾಡ್ತಾ ಇದ್ದೀರಾ, ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಹಾಕಿದ್ದಾರೆ ಅಷ್ಟೇ, ಸೇಮ್. 3, 1, 3, 2, 3, 3, 3, 4, 3, 5, 3, 6. Next 4, 1, 4, 2, 4, 3, 4, 4. Next 4, 5, 4, 6. Next 5, 1, 5, 2, 5, 3, 5, 4, 5. Next 5, 6. 6, 1, 6, 2, 6, 3, 6, 4, 6, 5, 6. ಸರಿನಾ? ಇದು ಅಷ್ಟು ಕೂಡ ಪಾಸಿಬಿಲಿಟೀಸ್. ಎಷ್ಟು ಪಾಸಿಬಿಲಿಟೀಸ್ ಬರ್ತವೆ? 36 ಪಾಸಿಬಿಲಿಟೀಸ್ ಬರ್ತವೆ. ಗೊತ್ತಾಯ್ತಾ? 36 ಪಾಸಿಬಿಲಿಟಿಯನ್ನ ಬರ್ದಿದ್ವಿ. 6, 6, 6, 6, 6, 6 ಟೋಟಲ್ 36 ಪಾಸಿಬಲ್ ಕಂಡೀಷನ್ಸ್. ಅವ್ರು ಏನ್ ಹೇಳ್ತಾ ಇರೋದು, ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ರೆಪ್ರೆಸೆಂಟ್ ಮಾಡ್ತಿರೋದು ಇವುಗಳನ್ನಲ್ವಂತೆ, ಅದು ರೆಪ್ರೆಸೆಂಟ್ ಮಾಡ್ತಾ ಇರೋದು ಸಮ್ ಅಂತ ಅಂತೆ. ಅಂದ್ರೆ 1 + 1 2, 2 + 1 3, 3 + 1 4, 4 + 1 5, ಈ ತರ ಸಮ್ ಗಳನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅದು ಎಲ್ಲಿವರೆಗೂ ರೆಪ್ರೆಸೆಂಟ್ ಮಾಡಬಹುದು? ಸಿಂಪಲ್ ಬೇಸಿಕ್ ಕಂಡೀಷನ್ ಅನ್ನ ನೋಡಿ. ಮೊದಲನೇ ಬೇಸಿಕ್ ಕಂಡೀಷನ್ ಏನು? 1 + 1 2. ಸರಿನೇನಪ್ಪ? ಎಸ್, 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಕೊನೆಯದು ಏನ್ ಕಂಡೀಷನ್? 6, 6 ಅಂದ್ರೆ ಆಡ್ ಮಾಡ್ಬೇಕು ಅವ್ರಿಬ್ರು. 6 + 6 ಅಂತಂದ್ರೆ 12 ಆಯ್ತು. ಸೊ ಇವಾಗ 2 ಇಂದ 12 ಮಧ್ಯೆ ಏನೇನಿದಾವೆ ಅವೆಲ್ಲವನ್ನು ಕೂಡ ಬರ್ಕೊಂತ ಬನ್ನಿ. 2, 3, 4, 5, 6, 7, 8, 9, 10, 11, 12. ಗೊತ್ತಾಯ್ತಾ ಯಾವ ರೀತಿ ಅಂತ? ಬೇಸಿಕ್ ಕಂಡೀಷನ್ 1, 1 ಆಡ್ ಮಾಡಿದ್ರೆ 2 ಬರುತ್ತೆ. ಕೊನೆ ಕಂಡೀಷನ್ ಏನು? 6, 6. ಸೊ 6, 6 ಅಂತಂದ್ರೆ ಎರಡನ್ನ ಆಡ್ ಮಾಡಿದ್ರೆ 12 ಬರುತ್ತೆ. ಅದ್ರ ಮಧ್ಯೆ ಏನೇನ್ ಬರ್ತವೆ ಅವನ್ನೆಲ್ಲವನ್ನು ಕೂಡ ಬರ್ಕೊಳ್ಳೋದು. ಸೊ ಈಗ ಒಂದೊಂದಾಗೆ ಬರೀತಾ ಹೋಗ್ಬೇಕು. ಏನಂತ ಕೇಳಿರೋದವರು, ಫಸ್ಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರೀರಿ. ನೋಡಿ, ಡಿಸ್ಕ್ರೀಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಫಸ್ಟ್ ಬರೀರಿ, ಆಮೇಲೆ ನೀವು ಬೇಕಾದ್ರೆ ಕಾಂಪ್ಯೂಟ್ ಮಾಡುವಂತ್ರಿ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಅಂತ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ವ್ಯಾಲ್ಯೂ ಏನ್ ಬರುತ್ತೆ? 2 ಅಂತ ಅಂದ್ರೆ 2 ನಂಬರ್ಗಳನ್ನ ನೋಡಿ, ಇಲ್ಲಿ 2 ಕಾಂಬಿನೇಷನ್ ಅನ್ನ ಆಡ್ ಮಾಡಿದಾಗ 2 ಬರ್ಬೇಕು ನಂಗೆ. ಸೊ ಅದ್ರದ್ದು ಏನ್ ಕಾಂಬಿನೇಷನ್? ವೆರಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಈ ತರ ನಾನು ಇದನ್ನ ಸಪರೇಟ್ ಆಗಿ ಬರ್ಕೊಂಡಿರಿ, ನೀವು ಇಲ್ಲೇ ಕ್ರಾಸ್ ಔಟ್ ಮಾಡಕ್ ಹೋಗ್ಬೇಡ್ರಿ, ನಾನು ಕ್ರಾಸ್ ಔಟ್ ಮಾಡ್ದಂಗೆ. ಸರಿನಾ? ಹಿಂಗೆ ಕ್ರಾಸ್ ಔಟ್ ಮಾಡ್ತೀನಿ. ಎಷ್ಟು? 1, 1 ಅಂತ ಅಂದ್ರೆ ಎಷ್ಟು ಬರುತ್ತೆ? ಒಂದೇ ಒಂದಿರೋದು 1 ಡಿವೈಡೆಡ್ ಬೈ ಎಷ್ಟು ಟೋಟಲ್ ಇರೋದು? 36 ಇರೋದು. ಸೊ 1 ಡಿವೈಡೆಡ್ ಬೈ 36, 1 ಮಾತ್ರ ಬರುತ್ತೆ. 1 + 1 2, ಇನ್ಯಾವುದು ಕೂಡ 2 ಬರುವಂತದ್ದು ಇರೋದೇ ಇಲ್ಲ ಇಲ್ಲಿ. ಅಂತಂದ್ರೆ ನೋಡಿ, 2 + 1 3 ಆಯ್ತು. ನನಗೆ ಬೇಕಾಗಿರೋದೇನು? 2. ಆ ತರ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಅಂದ್ರೆ ಆಡ್ ಮಾಡಿದ್ರೆ 3 ಬರ್ಬೇಕು. ಆ ತರದ್ದು ಯಾವುದು ನೋಡಿ, ಇಲ್ಲಿ ಈ ತರ ಕ್ರಾಸ್ ಔಟ್ ಮಾಡ್ಕೊಳ್ಳಿ. 1, 2, 2, 1 ಇವೆರಡೇ ಕಂಡೀಷನ್ಸ್ ಬರೋದು. ಸೊ ಎಷ್ಟು ಬಂತು? 2 ಡಿವೈಡೆಡ್ ಬೈ 36. ಸಿಂಪ್ಲಿಫೈ ಮಾಡ್ಕೋಬೇಡ್ರಿ, ಹಂಗೆ ಬರ್ಕೊಳ್ರಿ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4 ಹೋಗೋಣ. ಇದೇ ರೀತಿ ಸಿಂಪಲ್ ಈ ತರ ಲೈನ್ ನೀಟಾಗಿ ಬರ್ಕೊಂತ ಹೋಗಿ.
1,3 2,2 3,1 ಎಲ್ಲವನ್ನು ಆ್ಯಡ್ ಮಾಡಿದ್ರೆ 4 ಬರೋದು. ಎಷ್ಟು ಕಂಡೀಷನ್? 1 2 3. ಸೊ 3 ಡಿವೈಡೆಡ್ ಬೈ 36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಹೋಗೋಣ. ಸೇಮ್ ಮಾಡಬೇಕು ಈ ಥರ. ಎಷ್ಟು ಬಂದು? 1 + 4 is 5, 2 + 3 is 5, 3 + 2 is 5, 4 + 1 is 5. ಎಷ್ಟು ಬಂತು? 4. ಸೊ 4 ಡಿವೈಡೆಡ್ ಬೈ 36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6 ಹೋಗೋಣ. ಸೊ ಎಕ್ಸ್ ಈಸ್ ಈಕ್ವಲ್ ಟು 6 ಇಲ್ಲಿ. ಸೊ ಎಷ್ಟು ಬಂದು? 5 + 1 6 ಆಗುತ್ತೆ. 4 + 2 6, 3 + 3 6, 2 + 4 6, 1 + 5 6. 1 2 3 4 5 ಬಂತು. ಸೊ 5/36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 7 ಎಷ್ಟು ಬರುತ್ತೆ ನೋಡೋಣ. ಇಲ್ಲಿಂದನೇ ಕ್ರಾಸ್ ಔಟ್ ಮಾಡ್ತಾ ಬರ್ಬೇಕು ಇಲ್ಲಿವರೆಗೂ. 6 + 1 7, 5 + 2 7, 4 + 3 7, 3 + 4 7, 2 + 5 7, 1 + 6 7. 1 2 3 4 5 6. ಸೊ 6 ಡಿವೈಡೆಡ್ ಬೈ 36 ಬಂತು. ನೋಡಿ ಎಷ್ಟು ಈಸಿಯಾಗಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 8 ಹೋಗೋಣ. ಸೊ 8. ನೆಕ್ಸ್ಟ್ ಈ ಥರನೇ ಕ್ಯಾನ್ಸಲ್ ಔಟ್ ಮಾಡ್ಕೊಂಡು ಬನ್ನಿ. 1 2 3 4 5. 6 + 2 8, 5 + 3 8, 4 + 4 8, 3 + 5 8, 2 + 6 8. 1 2 3 4 5 ಬಂದಿದ್ದಾವೆ. ಸೊ 5 ಡಿವೈಡೆಡ್ ಬೈ 36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9 ಏನಾಗುತ್ತೆ? 1 2 3 4. 6 + 3 is 9, 5 + 4 is 9, 4 + 5 is 9, 3 + 6 is 9. 4 ಬಂದಿರೋದು. ಸೊ 4 ಡಿವೈಡೆಡ್ ಬೈ 36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಹೋಗೋಣ. ಸೊ 1 2 3 ಮಾತ್ರ ಬರೋದು. 4 + 6 is 10, 5 + 5 10, 6 + 4 10. ಸೊ ಎಷ್ಟು? 3 ಡಿವೈಡೆಡ್ ಬೈ 36. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 11 ಎಷ್ಟು ಬರುತ್ತೆ? 2 ಬರುತ್ತೆ. ನೋಡಿ ಇಲ್ಲಿ 5, 6 6, 5 ಆ್ಯಡ್ ಮಾಡಿದ್ರೆ 11. ಸೊ 2 ಡಿವೈಡೆಡ್ ಬೈ 36. ನೆಕ್ಸ್ಟ್ ಲಾಸ್ಟ್ ಒನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 12 ಎಷ್ಟು ಬರುತ್ತೆ ನೋಡೋಣ. ಸೊ 12 ಎಷ್ಟು? ಒಂದೇ ಒಂದು ಕಂಡೀಷನ್ ಇರೋದು. 6 + 6 12 ಆಗುತ್ತೆ. ಸೊ 1 ಡಿವೈಡೆಡ್ ಬೈ 36. ಈಗ ನಾವು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಬರಿಬೇಕಾಗುತ್ತೆ ಈ ಒಂದು ಕಂಡೀಷನ್ಗಳಿಗೆ. ಯಾವ ರೀತಿ ಬರೆಯೋದು? ಎಕ್ಸ್ ನೆಕ್ಸ್ಟ್ ಎಕ್ಸ್ ಐ ಅಂತ ತಗೊಳ್ಳಿ. ಇಲ್ಲಿ ಪಿ ಆಫ್ ಎಕ್ಸ್ ಐ ಅಂತ ತಗೊಳ್ಳಿ. ಸರಿನಾ? ಎಕ್ಸ್ ಐ ಇಂಟು ಎಕ್ಸ್ ಐ ಮತ್ತು ಪಿ ಆಫ್ ಎಕ್ಸ್ ಐ. ನೀವು ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಬರ್ತಾ ಇಲ್ಲ ಇಲ್ಲಿ. ಸರಿನಾ? ಏನೇನು ಇರೋದು? ಎಕ್ಸ್ ವ್ಯಾಲ್ಯೂಸು 2 ಇಂದ 12 ಕೂಡ ಅಷ್ಟು ಬರೀರಿ. 2 3 4 5 6 7 8 9 10 11 12. ಸರಿನಾ? 12 ಕೂಡ ಬರಿಬೇಕು. 2ಗೆ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಇರೋದು? 1/36. ಸಿಂಪ್ಲಿಫೈ ಮಾಡ್ಕೋಬಾರದು. 3ಗೆ ಎಷ್ಟಿರೋದು? 2/36. ನೆಕ್ಸ್ಟ್ 4ಗೆ ಎಷ್ಟಿದೆ? 3/36. 5ಗೆ ಎಷ್ಟಿದೆ? 4/36. 6ಗೆ ಎಷ್ಟಿದೆ? 6ಗೆ 5/36. 7ಗೆ ಎಷ್ಟಿದೆ? 6/36. 8ಗೆ ಎಷ್ಟಿದೆ? 5/36. 9ಗೆ ಎಷ್ಟಿದೆ? 4/36. 10ಗೆ ಎಷ್ಟಿದೆ? 3/36. 11ಗೆ ಎಷ್ಟಿದೆ? 2/36. 12ಗೆ ಎಷ್ಟಿದೆ? 1/36. ಅರ್ಧ ಪ್ರಾಬ್ಲಮ್ ಇಲ್ಲಿ ಕಂಪ್ಲೀಟ್ ಆಯಿತು. ಗೊತ್ತಾಯ್ತಾ? ಫಸ್ಟು ಪ್ರೊಬ್ಯಾಬಿಲಿಟಿಗಳನ್ನ ಕಂಡಿಡ್ಕೊಂಡ್ಬಿಟ್ಟು ಪ್ರೊಬ್ಯಾಬಿಲಿಟಿನ ಬರೀರಿ ಅಷ್ಟೇ. ಈಗ ಏನು ಮಾಡಬೇಕು ಅಂತಂದ್ರೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕೂಡ ನಾವು ಫರ್ದರ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಮಾತ್ರ ನಾವು ವೇರಿಯನ್ಸ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿಯಕ್ಕಾಗೋದು. ಸೊ ಮೀನ್ ವ್ಯಾಲ್ಯೂನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಮೀನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಗೊತ್ತಾಯ್ತಾ? ಏನು? ಎಕ್ಸ್ ಐ ಇಂಟು ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಸೊ ಯಾವ ರೀತಿ ಮಾಡೋದು? ಸಿಂಪಲ್. 2 ಇಂಟು 1/36 ಪ್ಲಸ್ 3 ಇಂಟು 2/36 ಪ್ಲಸ್ ಈ ಥರ 2 ಇಂಟು 1/36, 3 ಇಂಟು 1/36 ಆ ಥರ ಪ್ಲಸ್ 4 ಇಂಟು 3/36 ಪ್ಲಸ್ 5 ಇಂಟು 4/36 ಪ್ಲಸ್ 6 ಇಂಟು 5/36 ಪ್ಲಸ್ 7 ಇಂಟು 6/36 ಪ್ಲಸ್ 8 ಇಂಟು 5/36 ಪ್ಲಸ್ 9 ಇಂಟು 4/36 ಪ್ಲಸ್ 10 ಇಂಟು 3/36 ಪ್ಲಸ್ 11 ಇಂಟು 2/36 ಪ್ಲಸ್ 12 ಇಂಟು 1/36. ಸೊ ಈ ಥರ ಬರೀರಿ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 ಇಂಟು 1/36 ಅನ್ನ 2/36 ಅಂತಾನೆ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡ್ಕೋಬಹುದು, ಬಟ್ ಮಾಡ್ಕೋಬೇಡ್ರಿ. ನಾನು ಯಾಕೆ ಅಂತ ಹೇಳ್ತೀನಿ. ಫರ್ದರ್ ಸಿಂಪ್ಲಿಫಿಕೇಶನ್ ಇನ್ನೂ ಈಸಿ ಆಗುತ್ತೆ ಮಾಡ್ಕೊಂಡೇ ಇದ್ರೆ. 2 ಇಂಟು 1/36 2/36, 3 ಇಂಟು 2 ಏನಾಗುತ್ತೆ? 6/36 ಪ್ಲಸ್ 4 3s are 12/36, 5 4s are 20/36, 6 5s are 30/36, 7 6 are 42/36 plus 8 5s are 40/36
ಪ್ಲಸ್ 9 4s are 36/36 ಪ್ಲಸ್ 10 into 3 ಅಂತಂದ್ರೆ 30/36 ಪ್ಲಸ್ 11 2s are 22/36 ಪ್ಲಸ್ 12 1s are 12, ಸೊ 12/36. ಈಗ ನೋಡಿ ಇಲ್ಲಿ ಎಲ್ಲಾದ್ರದ್ದು ಕೂಡ ಡಿನಾಮಿನೇಟರ್ ಸೇಮ್ ಐತೆ, ಎಲ್ಲಾದ್ರದ್ದು ಕೂಡ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕಾಮನ್ ಡಿನಾಮಿನೇಟರ್ ಆಗಿ ತಗೊಂಡ್ಬಂದು ನ್ಯೂಮರೇಟರ್ ಅಷ್ಟನ್ನು ಕೂಡ ಆಡ್ ಮಾಡ್ಬೋದು. ಗೊತ್ತಾಯ್ತಾ? ಕಾಮನ್ ಡಿನಾಮಿನೇಟರ್ ಇದ್ರೆ ನ್ಯೂಮರೇಟರ್ ಅನ್ನ ಆಡ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ವ್ಯಾಲ್ಯೂ ಏನಾಗುತ್ತೆ 2 + 6 + 12 + 20 + 30 + 42 + 40 + 36 + 30 + 22 + 12. ಸೊ ವ್ಯಾಲ್ಯೂ ಎಷ್ಟಾಯ್ತು? 252 ಹೋಲ್ ಡಿವೈಡೆಡ್ ಬೈ 36. ವ್ಯಾಲ್ಯೂ ಎಷ್ಟಾಗುತ್ತೆ? 7. ಸೊ ನಮಗೆ ಏನ್ ಬಂದಿದೆ? ಮೀನ್ ವ್ಯಾಲ್ಯೂ 7 ಅಂತ ಬಂದಿದೆ. ಗೊತ್ತಾಯ್ತಾ? ಇದೇ ಒಂದು ಸ್ಟೆಪ್ ಅಲ್ಲಿ ನಾವು ಪ್ರೊಸೀಡ್ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂತಂದ್ರೆ ಫಸ್ಟ್ ನಾವು ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈ ಒಂದು ಜಾಗದಲ್ಲಿ ಬರೀತೀನಿ, ಸ್ಕ್ರೀನ್ ಶಾಟ್ ತಕೊಳ್ಳಿ. ಈಗ ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ವೇರಿಯನ್ಸ್, ಸೊ ಇದನ್ನ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ಮುಲಾ ಏನು? ಸಮೇಷನ್ ಆಫ್ xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ಅಂತಂದ್ರೆ ಮೀನ್ ವ್ಯಾಲ್ಯೂ ಎಷ್ಟಿದೆ? 7 ಸ್ಕ್ವೇರ್ ಅಂತಂದ್ರೆ 49. ಸೊ xi ಸ್ಕ್ವೇರ್ ಇರೋದು ಇಲ್ಲಿ xi ಇಂಟು ಪಿ ಆಫ್ xi ಇತ್ತು, ಇಲ್ಲಿ xi ಸ್ಕ್ವೇರ್ ಇಂಟು ಪಿ ಆಫ್ xi ಯಾವ ರೀತಿ? 2 ಸ್ಕ್ವೇರ್ ಇಂಟು 1/36 ಆ ತರ. 2 ಸ್ಕ್ವೇರ್ ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಜಾಗ ಆಗಲ್ಲ ಅದಕ್ಕೆ. 2 ಸ್ಕ್ವೇರ್ ಇಂಟು 1/36 ಪ್ಲಸ್ 3 ಸ್ಕ್ವೇರ್ ಇಂಟು 2/36 ಪ್ಲಸ್ 4 ಸ್ಕ್ವೇರ್ ಇಂಟು 3/36 ಪ್ಲಸ್ 5 ಸ್ಕ್ವೇರ್ ಇಂಟು 4/36 ಪ್ಲಸ್ 6 ಸ್ಕ್ವೇರ್ ಇಂಟು 5/36 ಪ್ಲಸ್ 7 ಸ್ಕ್ವೇರ್ ಇಂಟು 6/36 ನೆಕ್ಸ್ಟ್ ಪ್ಲಸ್ 8 ಸ್ಕ್ವೇರ್ ಇಂಟು 5/36 ಪ್ಲಸ್ 9 ಸ್ಕ್ವೇರ್ ಇಂಟು 4/36 ಪ್ಲಸ್ 10 ಸ್ಕ್ವೇರ್ ಇಂಟು 3/36 ಪ್ಲಸ್ 11 ಸ್ಕ್ವೇರ್ ಇಂಟು 2/36 ಪ್ಲಸ್ 12 ಸ್ಕ್ವೇರ್ ಇಂಟು 1/36 ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ಸ್ಕ್ವೇರ್ ಅಂತಂದ್ರೆ 7 ಸ್ಕ್ವೇರ್. ಸೊ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ, ಯಾಕಂತಂದ್ರೆ ಫುಲ್ಲು ದೊಡ್ಡದಾಗ್ತಾ ಹೋಗುತ್ತೆ ಪ್ರಾಬ್ಲಮ್, ಅದಕ್ಕೋಸ್ಕರ 2 ಸ್ಕ್ವೇರ್ ಇಂಟು 1/36 ಪ್ಲಸ್ 3 ಸ್ಕ್ವೇರ್ ಇಂಟು 2/36 ಪ್ಲಸ್ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಮೈನಸ್ 7 ಸ್ಕ್ವೇರ್ ಅಂತಂದ್ರೆ 49 ಇಂದ ಸಬ್ಸ್ಟ್ರಾಕ್ಟ್ ಮಾಡಿ. ಫೈನಲ್ ವ್ಯಾಲ್ಯೂ ಇಲ್ಲಿ ಏನು ಬರುತ್ತೆ? 35/6 ಬರುತ್ತೆ. ಸರಿನಾ? ವೇರಿಯನ್ಸ್ ಇಸ್ 35/6. ನೆಕ್ಸ್ಟ್ ಅವ್ರು ಏನ್ ಕೇಳಿರೋದು? ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಅದ್ರದ್ದು ವೆರಿ ಸಿಂಪಲ್, ರೂಟ್ ಆಫ್ ವೇರಿಯನ್ಸ್. ಸರಿನಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್. ಸೊ ವೇರಿಯನ್ಸ್ ಏನ್ ಬಂದಿದೆ? 35/6 ಬಂದಿದೆ. ಸೊ 35 ಡಿವೈಡೆಡ್ ಬೈ 6 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬಂತು? ರೂಟ್ ಆಫ್ 5.8334. ಸರಿನಾ? ಸೊ ವ್ಯಾಲ್ಯೂ ಏನಾಗುತ್ತೆ? ರೂಟ್ ಆಫ್ 5.8334 ವ್ಯಾಲ್ಯೂ ಎಷ್ಟು ಬಂತು? 2.41. ಸಾಕು, 2.41. ಡೆಸಿಮಲ್ ಆದ್ಮೇಲೆ 2 ಬರೀರಿ ಸಾಕು. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದು 2-3 ಪ್ರಾಬ್ಲಮ್ ಡಿಫರೆಂಟ್ ಇರುವಂತವನ್ನ ಕಲ್ತ್ಕೊಂತ ಹೋಗಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.